ರೈತರು ಭೂಮಿಗೆ ಭೂಸ್ವಾಧೀನ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ 20 ವರ್ಷ. ಆ ಭೂಮಿ ತಗೊಂಡೋಗಿ ಸಿಕ್ತರಿಗೆ ಮಾರಾಟ ಮಾಡಿದಿರಲ್ಲಪ್ಪ. ಅದನ್ನೇ ಹೇಳಿರೋದು ಕೋರ್ಟ್ನಲ್ಲಿ. ತಗೊಂಡೋಗಿ 5 ನಯಾ ಪೈಸಾ ಹಾಕಿಲ್ಲ. ಏನ್ ಹೇಳಿ? ಅದಕ್ಕೋಸ್ಕರಲೇ ನಮ್ಮ ಪಕ್ಷ ಈ ವಿಷಯದಲ್ಲಿ ಜನಜಾಗೃತಿ ಮೂಡಿಸ್ತಕ್ಕಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಜನತೆ ಇದ್ರ ವಿರುದ್ಧ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಪತ್ರದ ಚಳವಳಿ, ನಿಮ್ಮ ಸೋಷಿಯಲ್ ಮೀಡಿಯಾ ಚಳವಳಿ, ಇದೆಲ್ಲದರ ಮುಖಾಂತರ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಮಾಹಿತಿಯನ್ನ ಜನತೆ ಮುಂದೆ ತರ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ನಮಗೆ ಒಂದು 2,000 ಜನ ಕಳಿಸಿ ಧ್ವಂಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಮಾಡಿಸ್ಬೋದು. ಆ ಕೆಲಸ ನಾವು ಮಾಡಲ್ಲ. ಜನತೆ ಜಾಗೃತಿ ಕೊಡಿಸಿ ಈ ಸರ್ಕಾರ ಎಲ್ಲಿವರೆಗೆ ಇಂಥದಕ್ಕೆ ಇನ್ನೂ ಅಕ್ರಮಗಳಿಗೆ ಬೆಂಬಲ ಕೊಡ್ತಾರೆ, ಇದರ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು. ಜಯಪ್ರಕಾಶ್ ನಾರಾಯಣ್ ಅವರ ಕಚೇರಿ, ಅವರ ಹೆಸರನ್ನು ಇಟ್ಟಿದ್ದೀವಿ. ಅವ್ರು ಏನು ನಮ್ಗೆ ಹಾಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಡೀತೀವಿ. ಬಿಡಿ, ಅದನ್ನ ನಮಗೆ ಅವ್ರ ಕಟ್ಕೊಂಡು ಭೇಟಿ. ನನಗೆ ಅವ್ರ ಹೇಳಿಕೆ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ, ನಾನೊಬ್ಬ ಜನಪ್ರತಿನಿಧಿ. ಸೊ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ತರಬೇಕು ಜಾರಿಗೆ, ಸರ್ಕಾರ ತರಬೇಕು. ತರದೇ ಇದ್ರೆ ಜನಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ಬೇಕು ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಬಿಜೆಪಿಯಿಂದ ಅದು ಸಹ ಪ್ರಮುಖವಾದಂಥ ವಿಷಯವೇ. ನಾನೇನು ಮಾಡೋದು? ಅದು ಸಹ ನಾಗೇಂದ್ರ ಅವರ ವಿಷಯದಲ್ಲಿ ಇವತ್ತು ಜಾತಿದು ಹೇಳ್ತಾರೆ. ಒಬ್ಬ ದಲಿತ ಜಾತಿಯವನು ಅದಕ್ಕೋಸ್ಕರವಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ದುಡ್ಡು ಹೊಡೆದಿರೋದು ಯಾವ ಜಾತಿದು? ದುಡ್ಡು ಹೊಡೆದಿರೋದು ದಲಿತರು ಕೊಡಬೇಕಾದ ದುಡ್ಡು, ಬಡವರಿಗೆ. ಆ ದುಡ್ಡು ಅಲ್ಲಿ ಮಿಸ್ಯೂಸ್ ಆಗಿರೋದು ಆ ದಲಿತರು ದುಡ್ಡು. ಏನು ಮಾಡೋದು? ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳ್ಳೋಕೆ ಹೋದರೆ ಆ ದಲಿತರು ಬಡವ್ರಿಗೆ ಹೋಗ್ಬೇಕಾಗಿತ್ತಲ್ಲ ದುಡ್ಡು. ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿನೇ ಹೇಳಿದ್ರಲ್ಲ, 180 ಕೋಟಿ ಅಲ್ಲ 87 ಕೋಟಿ ತಿಂದಿದ್ದೀವಿ ಎಂದರು. ಅದು ಆಕ್ಷನ್ ತಗೊಳ್ಳೋರು ಯಾರು? ಯಾರು? ಅವರು ಜಡ್ಜಾ? ಅವ್ರೇನು ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು 7 ಯಾಕೆ ಮಾಡಿದ್ದೀರಿ ಅಂತ. ನೋಡಿ, ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ರು, ಇನ್ಯಾರೋ ಬಂದಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲನ್ಮಂತೇನವರು. ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ, ವಿಧಾನಸೌಧ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ಅಷ್ಟು ಸುಲಭವಾಗಿ ಬರೀ ಏನೋ ರಾಜಕೀಯಕ್ಕೆ ಚರ್ಚೆ ಮಾಡಲಿಕ್ಕೆ ರಾಜಕೀಯವಾಗಿ ಟೀಕೆ ಮಾಡೋದಷ್ಟ ಅಲ್ಲ. ನಾನೀಗ ರಾಹುಲ್ ಗಾಂಧಿ ಅವರು ಅಲ್ಲೇನು ಸರ್ಟಿಫಿಕೇಟ್ ಕೊಟ್ಟರು ಅದಾನಿ ಅವರಿಗೆ, ಇಲ್ಲೇನು ಸರ್ಟಿಫಿಕೇಟ್ ಕೂಡ ಕರೆಸ್ಕೊಂಡವರು ಮುಖ್ಯಮಂತ್ರಿಗಳು ಹೇಳಬೇಕು. ನಾನು ಕೇಳಿದ್ರೆ ಅದು ಅವ್ರು ಹೇಳ್ಬೇಕೀಗ ರಾಹುಲ್ ಗಾಂಧಿ ಅವರು. ನಾನು ಕೇಳಿದ್ರೆ ನಾನೇನು ಹೇಳೋಣ? ರಾಹುಲ್ ಗಾಂಧಿ ಅವರು ಹೇಳಬೇಕು ಯಾವ ಏಜೆಂಟ್ ಕೆಲಸ ಮಾಡ್ಸೋಕೆ ಕಳಿಸ್ಕೊಟ್ಟಿದ್ದೀರಿ ಡೆಲ್ಲಿಯಿಂದ ಅಂತ ಅವ್ರು ಹೇಳೋದು. ರಾಹುಲ್ ಗಾಂಧಿ ಅವರು ಇಲ್ಲ ಮಾಡಬೇಕು ಅಂತಿದ್ರೆ ಈಗ ಎರಡೂ ಪಕ್ಷಗಳು ಒಂದಾಗಿ ನಮ್ಮ ಹೋರಾಟ ಇರಬೇಕು. ಅವ್ರು ಏನಾದ್ರು ತೀರ್ಮಾನ ತಗೊಂಡು ನಮ್ಮ ಕಾರ್ಯಕರ್ತರುಗಳು ಬೆಂಬಲ ಕೊಟ್ಟು ಅವ್ರ ಜೊತೆಲಿ ಭಾಗವಹಿಸಬೇಕು ಅಂದ್ರೆ ಡೈರೆಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು.
ಹೇಳಿ. ಮುರ್ಕೆ ಚಳವಳಿ ಸಂಬಂಧ ರೈತರ ಮೇಲೆ ದಾಖಲಾಗಿತ್ತು FIR ಏನು ಸರ್? ಅದೆಲ್ಲ ಇವತ್ತು ಅದನ್ನೆಲ್ಲ ಸ್ಟೇ ಮಾಡಿದ್ದಾರೆ. ವಜಾಗಿರ್ಬೇಕು ಕೇಸು, ಸ್ಟೇ ಕೊಟ್ಟವರು. ಸ್ಟೇ ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಕೆಲವರು ಹೈಕೋರ್ಟಲ್ಲಿ ಹಾಕಿದ್ರು, ಇಲ್ಲೂ ಸ್ಟೇ ಆಗಿದೆ. ಕಂಪ್ಲೇಂಟ್ ಕೊಡಿಸಿದ್ದಾರೆ. ಥ್ಯಾಂಕ್ ಯು ಬ್ರದರ್.